ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿರೋ ಅಂತಹ ಜ್ಯುವೆಲ್ರೀಸ್ನ ತೋರಿಸೋಣ ಅಂತ ಬಂದಿದ್ದೀನಿ. ನಾನು ಒಂದಷ್ಟು ನೆಕ್ ಪೀಸ್ ಮತ್ತು ನೆಕ್ ಹಾರಮ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಕ್ವಾಲಿಟಿನಲ್ಲಿ 100ಗೆ 100 ಕೊಡ್ಬೋದು ಅಂತಲೇ ಹೇಳ್ತಾ ನನಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟ್ ಒನ್ ಬಂದುಬಿಟ್ಟು ಈ ಬ್ಯೂಟಿಫುಲ್ ನೆಕ್ ಪೀಸ್ ನೋಡ್ತಾ ಇದ್ದೀರಲ್ವ ಹೇಗಿದೆ ಅಂತ. ಲಕ್ಷ್ಮಿ ಪೆಂಡೆಂಟಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ 10/9 ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಸೂಪರ್ವ್ ಆಗಿದೆ. ಆ್ಯಂಡ್ ಮ್ಯಾಟ್ ಫಿನಿಶ್ ಕೂಡ ಇದೆ, ಮ್ಯಾಟ್ ಗೋಲ್ಡ್ ಫಿನಿಶ್ ಕೂಡ ಇದೆ. ಇದಕ್ಕೆ ಒಂದು ಅಡ್ಜಸ್ಟಬಲ್ ಆಗಿ ಒಂದು ಬೀಡ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಕೂಡ ಅಷ್ಟೇ ಒಂದು 5 ಬೀಡ್ಸಲ್ಲಿ ಕೂಡ ಮಾಡಿದ್ದಾರೆ. ಇದಕ್ಕೆ ಒಂದಷ್ಟು ಗ್ರೀನ್ ಬೀಡ್ಸ್ ಮತ್ತು ಒಂದಷ್ಟು ರೆಡ್ ಬೀಡ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಅಂತ ಕೂಡ ಬ್ಯಾಕ್ ಸೈಡಲ್ಲಿ ಒಂದು ಹುಕ್ ಥರ ಕೊಟ್ಟಿದ್ದಾರೆ. ನಾವು ಅದು ಬೇಡ ಅಂದರೆ ತೆಗ್ದಾಕ್ಬಿಟ್ಟು ಬೇರೆ ಏನಾದರೂ ಹಾಕೊಳ್ಳೋ ಹಾಗಿದ್ರೆ ಹಾಕೋಬೋದು. ಅಥವಾ ಚೈನ್ ಥರ ಬೇಕಂದರೆ ನಾವು ಎಕ್ಸ್ಟ್ರಾ ಒಂದು ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಇದನ್ನ ವೇರ್ ಮಾಡಿದ್ರೆ ಅಂತೂ ಸೂಪರಾಗಿ ಕಾಣುತ್ತೆ. ನೀವು ಸ್ಯಾರಿಗೆ, ಲೆಹೆಂಗಾಗೆ ಯಾವುದಕ್ಕೆ ಬೇಕಾದರೂ ವೇರ್ ಮಾಡ್ಬೋದು. ಈಗೆಲ್ಲ ಈ ಥರ ಗೋಲ್ಡ್ ಕೂಡ ಬಂದುಬಿಟ್ಟಿದೆ. ಸೊ ಗೋಲ್ಡ್ ಯಾವುದು, ಆರ್ಟಿಫಿಷಿಯಲ್ ಯಾವುದು ಅಂತಲೇ ಕಂಡಿಡಿಯೋಕ್ಕಾಗಲ್ಲ, ಅಷ್ಟು ಸೂಪರ್ವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಗ್ರೀನ್ ಮತ್ತು ವೈಟ್ ಬೀಡ್ಸ್ ಆ್ಯಂಡ್ ಪರ್ಸ್ನ ಸೇರಿಸಿ ಕೂಡ ಇದನ್ನ ರೆಡಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಬೈ ಮಾಡಿ ಹತ್ತತ್ರ 1.5 to 2 years ಹತ್ತತ್ರ ಆಯಿತು ಅಂತ ಅನಿಸುತ್ತೆ. ಬಟ್ ಸ್ವಲ್ಪನೂ ಕಲರ್ ಶೇಡ್ ಆಗಿರಲಿ ಯಾವುದೊಂದೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೋಡಿ ವೇರ್ ಮಾಡಿದ್ರೆ ಯಾವ ಥರ ಕಾಣ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗೆ ಡ್ರೆಸ್ಗೆ ಅಷ್ಟು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅನಿಸ್ಬೋದು ನಿಮಗೆ ನೋಡಿದ್ರೆ. ಬಟ್ ಸ್ಯಾರಿ ಹಾಕೊಂಡ್ರೆ ಅಂತೂ ಸಿಂಪಲ್ಲಾಗೂ ಕಾಣುತ್ತೆ, ಬ್ಯೂಟಿಫುಲ್ ಆಗೂ ಕಾಣುತ್ತೆ ಸಹ. ಲಕ್ಷಗಟ್ಟಲೆ ಕೊಟ್ಟು ಗೋಲ್ಡ್ ಜ್ಯುವೆಲ್ಸ್ನ ತೊಗೊಂಡು ಹಾಕ್ಕೊಳ್ಳೋದಂತೂ ಈಗ ಕನಸು ಅಂತಲೇ ಹೇಳ್ಬೋದು ಈಗಿನ ಜ್ಯುವೆಲ್ ರೇಟಲ್ಲಂತೂ. ಆದರೆ ಈ ಥರ ಆರ್ಟಿಫಿಷಿಯಲ್ನ ಬೈ ಮಾಡ್ಬೋದು, ಅದರಲ್ಲಾದರೂ ನಮಗೆ ಖುಷಿ ಪಡ್ಕೊಂಡು ಹಾಕೋಬೋದು. ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ವಲ್ಲ. ಆ್ಯಂಡ್ ತುಂಬಾ ಯುನೀಕಾಗಿ ಡಿಸೈನ್ ಮಾಡಿದ್ದಾರೆ ಕೂಡ ಇದನ್ನು. ಹಾಗೆ ಇದಕ್ಕೆ ಜುಮ್ಕ ಕೂಡ ಇದೆ. ಇದು ಏನು ಲಕ್ಷ್ಮಿ ಪೆಂಡೆಂಟ್ ಇದೆ ಆ ಟೈಪಲ್ಲಿ ಜುಮ್ಕ ಕೂಡ ಮಾಡಿದ್ದಾರೆ. ಈ ಜುಮ್ಕಾನ ಜ್ಯುವೆಲ್ಸ್ ಜೊತೆ ವೇರ್ ಮಾಡಿದಾಗಂತೂ ತುಂಬಾ ರಿಚ್ ಲುಕ್ ಆಗಿ ಕೂಡ ಕಾಣುತ್ತೆ. ಹೇಗೆ ಕಾಣಿಸ್ತಿದೆ ಅಲ್ವಾ, ಜುಮ್ಕ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಅಷ್ಟೇ ಗ್ರೀನ್ ಮತ್ತು ರೆಡ್ ಬೀಡ್ಸ್ ಕೂಡ ಹಾಕಿ ಇದನ್ನ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 300 ಸಮಥಿಂಗ್ ಅಷ್ಟೇ. ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ, ಜಸ್ಟ್ 300ಗೆಲ್ಲ ಈ ಥರ ಜ್ಯುವೆಲ್ಸ್ ಸಿಗುತ್ತೆ ಅಂದರೆ. ಹೌದು, ನಮ್ಮ ಮೀಶೋನಲ್ಲಿ ಸಿಗುತ್ತೆ. ಆ್ಯಂಡ್ ಇದ್ರದ್ದೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕೂಡ, ನೀವು ನೋಡಿ ಬೇಕಂದರೆ ಬೈ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಒಂದು ಜ್ಯುವೆಲ್ರಿ ಬಂದುಬಿಟ್ಟು ಇದು ಚಿಕ್ಕದಾಗಿರೋವಂಥ ಕ್ಯೂಟೆಸ್ಟ್ ಕ್ರಿಸ್ಟಲ್ ಬೀಡ್ಸ್ ನೆಕ್ ಪೀಸ್. ತುಂಬಾ ಟ್ರೆಂಡಿಂಗಲ್ಲಿರೋವಂಥ ಜ್ಯುವೆಲ್ರೀಸ್ ಅಂತಲೇ ಹೇಳ್ಬೋದು. ಎಲ್ಲ ಗೋಲ್ಡಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೂ ಕೂಡ ಜಸ್ಟ್ 1 grams 2 ಗ್ರಾಮ್ಸ್ಗೆಲ್ಲ ಸಿಗ್ಬಿಡುತ್ತೆ. ಬಟ್ ಈಗ 1 grams 2 ಗ್ರಾಮ್ಸು ಕೂಡ ಅಗತ್ಯ ಇಲ್ಲ, ಬಿಕಾಸ್ ಆರ್ಟಿಫಿಷಿಯಲನ್ನು ಕೂಡ ಬಂದುಬಿಟ್ಟಿದೆ. ಯಾರಿಗೂ ಗೊತ್ತಾಗೋದು ಇಲ್ಲ ಇದು ಗೋಲ್ಡ್ ಆರ್ ಆರ್ಟಿಫಿಷಿಯಲ್ ಅಂತ. ನಾನು ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬ ಜನ ಕೇಳಿದ್ದಾರೆ ಇದು ಗೋಲ್ಡ್ ಅಲ್ವಾ ಅಂತ. ನಾನು ಕೂಡ ಹೌದು ಅಂತ ಸುಮ್ಮನೆ ಹೇಳ್ಕೊಂಡು ಬಂದಿದ್ದೀನಿ ಕೇಳಿದವ್ರಿಗೆಲ್ಲ. ಬಿಕಾಸ್ ಯಾರಿಗೂ ಗೊತ್ತೇ ಆಗಲ್ಲ ಅದು ಆರ್ಟಿಫಿಷಿಯಲ್ ಅಂತ ಅಂದರೆ. ಆ ಥರ ಇದೆ. ಜಸ್ಟ್ ಚಿಕ್ಕದಾಗಿ ಕೊಟ್ಟಿದ್ದಾರಲ್ವ, ಅದರಿಂದನೇ ಹೈ ಲುಕ್ಕಾಗಿ ಕಾಣುತ್ತೆ ಇದು. ಸಿಂಪಲ್ ಸ್ಯಾರಿಗೂ ವೇರ್ ಮಾಡ್ಬೋದು, ಗ್ರ್ಯಾಂಡ್ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಇದ್ರ ಪ್ರೈಸ್ನ ಕೇಳಿಬಿಟ್ರೆ ನೀವು ನಿಜವಾಗ್ಲೂ ಶಾಕ್ ಆಗೇ ಬಿಡ್ತೀರಾ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 98 ರೂಪೀಸ್. ಹೌದು, 98 ರೂಪೀಸ್ಗೆ ಯಾವ ಜ್ಯುವೆಲ್ಸ್ ಕೊಡ್ತಾರೆ ಅನ್ನೋ ಈಗಿನ ಕಾಲದಲ್ಲಿ ಮೀಶೋಲ್ಲಿ ಸಿಗುತ್ತೆ. ಜಸ್ಟ್ ಇದಕ್ಕೆ 98 ರೂಪೀಸ್ನೇ ಕೊಟ್ಟು ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ಅಷ್ಟು ಕಡಿಮೆ ಇದೆ, ಚೀಪಾಗಿರಲ್ವ ಕ್ವಾಲಿಟಿ? ನೋ, ಎಂಥ ಚೀಪೂ ಇಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ ಕೂಡ. ಸ್ವೆಟ್ ಆಗಿದ್ರೂ ಕೂಡ ಕಲರ್ ಶೇಡ್ ಆಗಿರಲಿ ಮತ್ತೊಂದಾಗಿರಲಿ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಇದಕ್ಕೆ 6 ಲೇಯರ್ಸ್ ಆಗಿ ಮಾಡಿ ಬೀಡ್ಸ್ನ ಹಾಕಿದ್ದಾರೆ. ಕ್ರಿಸ್ಟಲ್ ಬೀಡ್ಸ್ ಅಂತ ಹೇಳ್ತಾರೆ ಈ ಬೀಡ್ಸ್ಗೆ. ಈ ಥರ ಕ್ರಿಸ್ಟಲ್ ಬೀಡ್ಸ್ನ 6 ಲೇಯರ್ಸ್ ಆಗಿ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಕೂಡ ಹಾಕಿ ಇದನ್ನು
ರೆಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೂ ಕೂಡ ಅಡ್ಜಸ್ಟಬಲ್ ಬೀಡ್ಸ್ನ ಒಂದು ಹಾಕಿದ್ದಾರೆ. ಇದರಿಂದ ನಾವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಲಾಂಗ್ ಬೇಕಂದರೆ ಲಾಂಗಾಗಿ ಹಾಕೋಬೋದು, ಶಾರ್ಟ್ ಬೇಕಂದರೆ ಶಾರ್ಟಾಗಿ ಹಾಕೋಬೋದು. ಆ್ಯಕ್ಚುಲಿ ಲಾಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಶಾರ್ಟಾಗಿ ವೇರ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಫ್ಯಾನ್ಸಿ ಸಿಂಪಲ್ ನೆಕ್ ಚೈನ್. ಇದು ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಡಿಸೈನ್ ಮಾಡಿದ್ದಾರೆ ಅಂತ. ಇದನ್ನು ವೇರ್ ಮಾಡಿದ್ರೆ ಮಾಂಗಲ್ಯ ಚೈನ್ ಥರನೂ ಕಾಣುತ್ತೆ. ಅಂದರೆ ಈಗ ಎಲ್ಲ ಫ್ಯಾನ್ಸಿ ಮಾಂಗಲ್ಯ ಚೈನ್ ಬಂದಿದೆ ಅಲ್ವಾ, ಆ ಥರ ಕಾಣುತ್ತೆ ಇದು. ಅದಕ್ಕೆ ಫ್ಯಾನ್ಸಿಯಾಗಿಯೂ ಕಾಣಬೇಕು, ಅದು ಮಂಗಲಸೂತ್ರ ಥರನೂ ಕಾಣಬೇಕು ಅನ್ನೋ ಥರ ಐಡಿಯಾ ಮಾಡಿದ್ದಾರೆ ಅಂತ ಅನಿಸುತ್ತೆ ಇದನ್ನ. ಇದು ಆ್ಯಕ್ಚುಲಿ ನಾನು ಕಾಂಬೋನಲ್ಲಿ ಬೈ ಮಾಡಿದ್ದು. ಇದು 3 ಇತ್ತು, ಬಟ್ 1 ಪೀಸ್ ಎಲ್ಲ ಮಿಸ್ ಆಗಿದೆ. ಜಸ್ಟ್ ಈ 2 ಪೀಸ್ ಮಾತ್ರ ಇದೆ. ನಾನು ಇದನ್ನು ತುಂಬ ಸಲ ಯೂಸ್ ಮಾಡಿದ್ದೀನಿ ಕೂಡ. ಯಾವುದೇ ಥರ ಕಲರ್ ಶೇಡ್ ಆಗಿರಲಿ ಏನಾಗಿರಲಿ ಯಾವುದೊಂದು ಕಾಣಿಸಿಲ್ಲ ನನಗೆ. ಇದಕ್ಕೆ ಕ್ಯೂಟ್ ಆಗಿ ಒಂದು ಬಾಲ್ ಟೈಪಲ್ಲಿ ಕೂಡ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಆ ಚೈನಲ್ಲಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜೀನ್ಸ್ಗೂ ವೇರ್ ಮಾಡ್ಬೋದು, ಲೆಗ್ಗಿನ್ ಟಾಪ್ಗೂ ವೇರ್ ಮಾಡ್ಬೋದು, ಸ್ಯಾರಿಗೂ ವೇರ್ ಮಾಡ್ಬೋದು. ತುಂಬ ಮಾಡ್ರನ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಇದನ್ನ ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಚಿಕ್ಕದಾಗಿ ಕೊಟ್ಟಿರೋ ಬ್ಲ್ಯಾಕ್ ಬೀಡ್ಸ್ ಆಗಿರ್ಬೋದು, ಅದ್ರ ಮೇಲೆ ಗೋಲ್ಡಲ್ಲಿ ಕವರ್ ಮಾಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಚೈನಲ್ಲಿ ಆ ಬಾಲ್ನ ಹಾಕಿರೋದ್ರಿಂದ ಅಂತೂ ತುಂಬಾ ಮಾಡ್ರನ್ ಆಗಿ ಕಾಣಿಸುತ್ತೆ ಕೂಡ. ಇದನ್ನು ಡೈಲಿ ವೇರ್ಗೂ ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಕಲರ್ ಶೇಡ್ ಆಗೋ ಥರ ಏನಿರಲ್ಲ. ನಾನು ಯೂಸ್ ಮಾಡಿದ್ದೀನಿ ತುಂಬ ಸಲ, ಯಾವುದೇ ಥರ ಕಲರ್ ಶೇಡ್ ಕಂಡು ಬಂದಿಲ್ಲ. ನೀವು ಕೂಡ ಬೈ ಮಾಡ್ಬೋದು. ಇದು ಕಾಂಬೋ 3 ಪೀಸಲ್ಲೇನೋ ಸೇರಿಸಿ 195 ಆಗುತ್ತೆ ಅಷ್ಟೇ. ಇದರ ಅಮೌಂಟ್ ಬಂದುಬಿಟ್ಟು. ನೆಕ್ಸ್ಟ್ ಇದರ ಕಾಂಬೋ ಅಂತ ಹೇಳಿದೆ ಅಲ್ವಾ, 1 ಪೀಸ್ ಮಿಸ್ ಆಗಿದೆ. ಇದು ಇನ್ನೊಂದು ಪೀಸ್. ಇದು ನನಗೇನು ವೇರ್ ಮಾಡಿದ್ದೀನಿ ಡಿಟೋಡಿಟ್ ಹಾಗೆ ಬರುತ್ತೆ. ಆದರೆ ಇದು ಸಿಂಗಲ್ ಲೇಯರ್ ಇದೆ, ಬಟ್ ಈಗ ತೋರಿಸ್ತಾ ಇರೋದು ಬಂದುಬಿಟ್ಟು ಡಬಲ್ ಲೇಯರು ಚೈನ್ ಬರುತ್ತೆ. ಆ್ಯಂಡ್ ಬಾಲ್ ಕೂಡ ಅಷ್ಟೇ, ಚೈನ್ ಬಾಲ್ ಏನಿದೆ ಚೈನ್ ಕೂಡ ಡಬಲ್ ಲೇಯರ್ ಬರುತ್ತೆ. ಆ್ಯಂಡ್ ಚೈನ್ದು ಬಾಲ್ ಏನಿದೆ ಅದು ಕೂಡ ಡಬಲ್ ಲೇಯರ್ ಬರುತ್ತೆ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣಿಸುತ್ತೆ. ಇದನ್ನು ನಾವು ಗೌನು, ಡ್ರೆಸ್ಸಸ್ಸು ಅದಕ್ಕೆಲ್ಲ ಕೂಡ ಯೂಸ್ ಮಾಡ್ಬೋದು. ಡಬಲ್ ಲೇಯರ್ ಇರೋದ್ರಿಂದ ಕೂಡ ಸ್ವಲ್ಪ ಗ್ರ್ಯಾಂಡಾಗೂ ಕೂಡ ಕಾಣುತ್ತೆ. ಇದನ್ನು ಅಷ್ಟೇ ಬ್ಲ್ಯಾಕ್ ಬೀಡ್ಸ್ ಯೂಸ್ ಮಾಡಿ, ಏನು ಚೇಂಜಸ್ಸೇ ಇಲ್ಲ, ಡಿಟೋಡಿಟ್ ಅದು ಹೇಗೆ ಮಾಡಿದರೆ ಹಾಗೇ. ಬಟ್ ಎಕ್ಸ್ಟ್ರಾ 1 ಲೇಯರ್ ಇದೆ ಅನ್ನೋದು ಬಿಟ್ಟರೆ ಇದಕ್ಕೂ ಏನೂ ಚೇಂಜಸ್ ಇಲ್ಲ. ತುಂಬಾ ಚೆನ್ನಾಗಿದೆ ಇದು. ಇದ್ರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ನೊಂದು ಜ್ಯುವೆಲ್ರಿ ಬಂದುಬಿಟ್ಟು ಈಗ ಸ್ವಲ್ಪ ಹೊತ್ತಲ್ಲಿ ನಾನು ತೋರಿಸಿದ್ದು ಶಾರ್ಟು ಕ್ರಿಸ್ಟಲ್ ಬೀಡ್ಸ್ದು ಏನಿದೆ ಆ ಟೈಪಲ್ಲಿ ಬರುತ್ತೆ ಸ್ವಲ್ಪ ಇದು. ಬಟ್ ಅದು ಶಾರ್ಟ್ ಇತ್ತು, ಬಟ್ ಇದು ಲಾಂಗ್ ಬರುತ್ತೆ. ಇದಕ್ಕೆ ಒಂದು ದೊಡ್ಡದಾಗಿ ಲಕ್ಷ್ಮಿ ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ನಲ್ಲಿ ನೋಡೋಕ್ಕಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ದೊಡ್ಡದಾಗೇ ಇದೆ. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಲಕ್ಷ್ಮಿ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಇಡೀ ಚೈನ್ಗೆ ಒಂದು ಇನ್ನು ಎಕ್ಸ್ಟ್ರಾ ಲುಕ್ಕು ಬಂದಂಗೆ ಆಗುತ್ತೆ. ಆ ಲಕ್ಷ್ಮಿನೇ ತುಂಬ ಚೆನ್ನಾಗಿದೆ. ಅದು ನೋಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಬಿಡ್ತಾರೆ ಆ ಲಕ್ಷ್ಮಿ ಪೆಂಡೆಂಟ್ನ. ಆ್ಯಂಡ್ ಇದನ್ನೆಲ್ಲ ಡ್ರೆಸ್ಗೆ ಯೂಸ್ ಮಾಡಿದ್ರೆ ಅಷ್ಟು ಚೆಂದ ಕಾಣಿಸಲ್ಲ, ಬಟ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿ ಆಗಿರ್ಬೋದು ಅಥವಾ ಬಾರ್ಡರ್ ಸ್ಯಾರಿ, ಗ್ರ್ಯಾಂಡ್ ಸ್ಯಾರಿ, ಯಾವ ಸ್ಯಾರಿಗೆ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ ಮ್ಯಾಟ್ ಗೋಲ್ಡ್ ಫಿನಿಷಲ್ಲಿ ಮಾಡಿದ್ದಾರೆ, ಗೋಲ್ಡ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ತುಂಬ ಗ್ರ್ಯಾಂಡಾಗಿ ಇಯರಿಂಗ್ಸ್ನ ಕೂಡ ಕೊಟ್ಟಿದ್ದಾರೆ. ಜುಮ್ಕಾ ಥರ ಅಲ್ಲದೆ ಇದ್ರೂ ಕೂಡ ಇದು ಲಕ್ಷ್ಮಿ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಕಿದಾಗಂತೂ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಕೂಡ. ನಾನು ಇದನ್ನು ವರಲಕ್ಷ್ಮಿ ಹಬ್ಬದಲ್ಲಿ ಕೂಡ ವೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಸ್ವಲ್ಪ ಜನ ಗೋಲ್ಡಾ ಅಂತಲೂ ಕೂಡ ಕೇಳಿದ್ರು, ಬಟ್ ಬ್ಯಾಕ್ ಸೈಡ್ ಏನು ತಿರುಪು ಬರುತ್ತೆ ಅದರಿಂದ ಗೆಸ್ ಮಾಡಿಬಿಡ್ಬೋದು ಇದು ಗೋಲ್ಡಲ್ಲ ಅಂತ. ಬಟ್ ಆ ಥರ ತಿರುಪನ್ನ ಕೊಟ್ಟಿದ್ರೆ ಅಷ್ಟು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ವೇನೋ ಅಂತ ಅಂದ್ಕೊತೀನಿ. ಆ ಥರ ಗೋಲ್ಡ್ ಥರನೇ ಇದೆ ಡಿಟೋಡಿಟ್. ಆ್ಯಂಡ್ ಇದ್ರ ಪ್ರೈಸ್ ಕೂಡ ಬಂದುಬಿಟ್ಟು ಜಸ್ಟ್ 200 ಸಮಥಿಂಗ್ ಇದೆ ಅಷ್ಟೇ. ಇದ್ರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನಂತೂ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ವೇರ್ ಮಾಡ್ಬೋದಾಗಿರೋಂತಹ ಜ್ಯುವೆಲ್ರಿ ಇದು. ನೀವು ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಜ್ಯುವೆಲ್ರಿ ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಬೀಡ್ಸ್ ನೆಕ್ ಪೀಸ್. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಈಗಂತೂ ಫುಲ್ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದೆಲ್ಲ 1 ಗ್ರಾಮ್ 2 ಗ್ರಾಮ್ಗೆಲ್ಲ ಕೂಡ ಸಿಗುತ್ತೆ, ಬಟ್ ಇದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಯಾವ ಗ್ರಾಮ್ ಕೂಡ ಇಲ್ಲ. ಟ್ರಸ್ಟ್ ಮೀ, ಇದನ್ನು ಆರ್ಟಿಫಿಷಿಯಲ್ ಅಂದರೂ ಕೂಡ ಯಾರೂ ನಂಬೋದೇ ಇಲ್ಲ. ಬಿಕಾಸ್ ನನ್ನ ಸ್ವಂತ ಅನುಭವ, ಎಲ್ಲರೂ ನಾನು ವೇರ್ ಮಾಡಿದಾಗ ಕೂಡ ಇದನ್ನು ಆ ಥರನೇ ಕೇಳಿರೋದು. ಗೋಲ್ಡಾ ಅಂತಲೇ ಕೇಳಿರೋದು ಎಲ್ಲರೂ. ಹೌದು ಅಂತಲೇ ಹೇಳಿದ್ದೀನಿ ನಾನು ಕೂಡ. ಆ್ಯಂಡ್ ಇದನ್ನು ಅಷ್ಟೇ ನಾನು ಕಾಂಬೋನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದು ಮೆರೂನು ಮತ್ತು ಇನ್ನೊಂದು ಗ್ರೀನು ಇತ್ತು ಕಾಂಬೋ, ಎರಡನ್ನೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದು ಸಪ್ರೇಟಾಗಿಯೂ ಕೂಡ ಸಿಗುತ್ತೆ, ನೀವು ಸಪ್ರೇಟ್ ಬೇಕು ಅನ್ನೋರು ಬೇರೆ ಬೇರೆನ ಪರ್ಚೇಸ್ ಮಾಡಿ. ಬಟ್ ನಾನು ಕಾಂಬೋನಲ್ಲಿ ಪರ್ಚೇಸ್ ಮಾಡಿದ್ದೆ ಅಷ್ಟೇ.
ಇದರಲ್ಲೇ ಇದು ರೌಂಡ್ ಬೀಡ್ಸ್ ಇದೆ, ಇದರಲ್ಲೇ ಸ್ವಲ್ಪ ಬೀಡ್ಸ್ ಚೇಂಜಲ್ಲೂ ಸಿಗುತ್ತೆ ಕೂಡ. ನೀವು ಯಾವ ಥರ ಬೇಕೋ ಆ ಥರ ನೋಡಿಬಿಟ್ಟು ಪರ್ಚೇಸ್ ಮಾಡಿಕೊಂಡ್ರೆ ಒಳ್ಳೆಯದು. ಶಾಪಲ್ಲೂ ಕೂಡ ಅವೈಲಬಲ್ ಇದೆ ಇದೆಲ್ಲ. ಬಟ್ ಆನ್ಲೈನಲ್ಲಾದರೆ ನಿಮ್ಮ ಇಷ್ಟ, ಯಾವಾಗ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಬೋದು, ಯಾವುದನ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಒಂದೊಂದು ಗೋಲ್ಡ್ ಲಾಂಗ್ ಹಾರಮ್ ಇದೆ. ಆ ಹಾರಮ್ ಜೊತೆಗೆ ಇದನ್ನ ವೇರ್ ಮಾಡಿದಾಗ ಅಂತೂ ನಿಜವಾಗ್ಲೂ ಹೇಳ್ತೀನಿ 100% ಗೋಲ್ಡ್ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕೂಡ. ಆ್ಯಂಡ್ ಅದನ್ನು ಗೋಲ್ಡ್ ಬೀಡ್ಸು ಆ್ಯಂಡ್ ಮೆರೂನ್ ಬೀಡ್ಸು ಒಂದೊಂದು ತುಂಬಾ ಚೆನ್ನಾಗಿ ಇದನ್ನ ಪೋಣಿಸಿದ್ದಾರೆ. ನಾನು ಸ್ಯಾರಿಲಿ ಹಾಕ್ಕೊಂಡಿರೋ ಫೋಟೋನ ಇಲ್ಲಿ ಈಗ ಹಾಕ್ತೀನಿ. ಅದನ್ನ ನೀವು ನೋಡಿದ್ರೆ ನಿಜವಾಗ್ಲೂ ನೀವು ನಂಬಲ್ಲ, ಅದು ಆರ್ಟಿಫಿಷಿಯಲ್ ಅಂತ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕಂದರೆ ಈಗ ಫೋಟೋನ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ, ನೀವೇ ನೋಡ್ಬೋದು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದು ಜ್ಯುವೆಲ್ರಿ ಅಂತ ಹೇಳಿದ್ರು ತಪ್ಪೇ ಆಗೋಲ್ಲ. ಬಿಕಾಸ್ ನಂಗೆ ತುಂಬ ಇಷ್ಟ ಆಯಿತು ಇದು. ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಆ್ಯಂಡ್ ಇದು ಕಾಂಬೋ ಅಂತ ಹೇಳಿದೆ ಅಲ್ವಾ, ಇದೇ ಇನ್ನೊಂದು ಪೀಸು ಇದ್ರದ್ದು. ಇದೇನೋ ಅಷ್ಟೇ ಸೇಮ್ ಅದೇನಿದೆ ಅದೇ ಥರ ಡಿಟೋ ಇದೆ. ಬಟ್ ಅದು ಮೆರೂನ್ ಬೀಡ್ಸಿದೆ, ಇದು ಗ್ರೀನ್ ಬೀಡ್ಸಿದೆ ಅಷ್ಟೇ. ಗ್ರೀನ್ ಸ್ಯಾರಿಗೆ ಆ ಮೆರೂನ್ನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೆರೂನ್ ಸ್ಯಾರಿಗೆ ಆ ಗ್ರೀನ್ನ ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಚಿಂಗ್ ವೇರ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅಪೋಸಿಟ್ಟಾಗಿ ವೇರ್ ಮಾಡಿದ್ರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಹೇಳ್ದಾಗೆ ಸೇಮ್ ಇದೆ ನೋಡಿ, ನೀವೇ ನೋಡ್ಬೋದು. ಅದ್ರ ಬೀಡ್ಸ್ನೂ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಆ್ಯಂಡ್ ಇದ್ರದ್ದು ಬೀಡ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಏನೂ ಚೇಂಜಸ್ ಇಲ್ಲ, ಸೇಮ್ ಇದೆ. ಕಾಂಬೋ ಅಂದರೆ ಆಲ್ಮೋಸ್ಟ್ ಸೇಮ್ ಅಲ್ವಾ, ಸೊ ಸೇಮ್ ಇದೆ, ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೂಡ ಅಷ್ಟೇ 200 ಸಮಥಿಂಗ್ ಇದೆ ಅಷ್ಟೇ. 245 ಅಂತ ಏನೋ ಅನಿಸುತ್ತೆ, ಅಂದರೆ 245 ರೂಪಾಯಿ ಏನೋ ಇರ್ಬೋದು ಅಷ್ಟೇ. ಆ್ಯಂಡ್ ಇದ್ರ ಲಿಂಕ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ಹೋಗಿಬಿಟ್ಟು ಬೈ ಮಾಡಿ. ಆ್ಯಂಡ್ ಈಗ ತೋರಿಸ್ತಾ ಇರೋದು ಬಂದುಬಿಟ್ಟು ಲಾಂಗ್ ಹಾರ. ಇಷ್ಟು ತನಕ ತೋರಿಸಿದ್ದೆಲ್ಲ ಆಲ್ಮೋಸ್ಟ್ ಶಾರ್ಟೇ ಇತ್ತು, ಬಟ್ ಇದು ಲಾಂಗ್ ಹಾರ. ಆ್ಯಕ್ಚುಲಿ ಇದು ಮ್ಯಾಟ್ ಗೋಲ್ಡ್, ಅಂದರೆ ಮ್ಯಾಟ್ ಗೋಲ್ಡ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದರ ಪ್ರೈಸ್ನ ಕೇಳ್ಬಿಟ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ, ಇಷ್ಟು ಲಾಂಗ್ ಹಾರಾಗಿ ಅಷ್ಟು ಕಮ್ಮಿ ಪ್ರೈಸಾ ಅಂತ. ನಾನು ಕೊನೆಯಲ್ಲಿ ಹೇಳ್ತೀನಿ, ಫುಲ್ ವಿಡಿಯೋನ ನೋಡಿ. ಆ್ಯಕ್ಚುಲಿ ಇದಕ್ಕೆ ಕೆಳಗಡೆ ವೈಟ್ ಪರ್ಲ್ಸಲ್ಲಿ ಇದನ್ನ ಕವರ್ ಮಾಡಿದ್ದಾರೆ, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ರೀನ್ ರೆಡ್ ಬೀಡ್ಸ್ ಕೂಡ ಹಾಕಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಆ ಲಕ್ಷ್ಮಿ ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ ಲಕ್ಷ್ಮಿ ಇರೋ ಪೆಂಡೆಂಟ್ಗಳೆಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸೈಡಲ್ಲೂ ಕೂಡ ಕಾಸು ಥರ ಹಾಕ್ಬಿಟ್ಟು ಅದಕ್ಕೂ ಕೂಡ ಅಷ್ಟೇ ಲಕ್ಷ್ಮಿಯಿಂದ ಡಿಸೈನ್ ಮಾಡಿದ್ದಾರೆ. ಅದು ತುಂಬ ಹೈ ಲುಕ್ ಕೊಡುತ್ತೆ, ಹೈ ರಿಚ್ ಲುಕ್ನ ಕೊಡುತ್ತೆ. ಆ್ಯಂಡ್ ಇದಕ್ಕೆ ಅಡ್ಜಸ್ಟಬಲ್ ಬೀಡ್ಸ್ ಒಂದನ್ನು ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಒಂದು ಬೀಡ್ಸಲ್ಲಿ ಚಿಕ್ಕದಾಗಿ ಬೀಡ್ಸ್ ಥರ ಹಾಕ್ಬಿಟ್ಟು ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದನ್ನ ವೇರ್ ಮಾಡಿದಾಗ ಅಂತೂ ತುಂಬಾ ರಿಚ್ ಲುಕ್ ಕೂಡ ಕೊಡುತ್ತೆ, ಗ್ರ್ಯಾಂಡ್ ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವೇ, ನಾನೀಗ ವೇರ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಯಾರಿ ಮೇಲೆ ವೇರ್ ಮಾಡಿದಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ನೀವೇ ಒಂದ್ಸಲ ಇದನ್ನ ಬೈ ಮಾಡಿ ಫಿದಾ ಆಗಿಬಿಡ್ತೀರಾ. ನೋಡಿ ಎಷ್ಟೊಂದು ಲಾಂಗ್ ಆಗಿ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮ್ಯಾಟ್ ಗೋಲ್ಡಲ್ಲಿರೋದ್ರಿಂದ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ನಾನು ಬೈ ಮಾಡಿ ಆಲ್ಮೋಸ್ಟ್ 1 to 1.5 years ಆಯಿತು ಅಂತ ಅಂದ್ಕೊತೀನಿ. ಬಟ್ ಇದು ಕಲರ್ ಶೇಡ್ ಆಗಿಲ್ಲ. ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಕೂಡ, ಆದರೂ ಇಟ್ಟಂಗೆ ಇಟ್ಟಿರೋದ್ರಿಂದನಾದರೂ ಕಲರ್ ಶೇಡ್ ಆಗಬೇಕಿತ್ತು, ಅದರಿಂದನೂ ಕೂಡ ಆಗಿಲ್ಲ ಕಲರ್ ಶೇಡು. ನಾನು ಇದನ್ನು ಜಸ್ಟ್ 1 or 2 times ಏನೋ ಯೂಸ್ ಮಾಡಿದ್ದೀನಿ ಅಷ್ಟೇ. ಕೆಳಗಡೆ ಎಲ್ಲ ಕಾಸಲ್ಲಿ ಲಕ್ಷ್ಮಿನ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಒಂದು ರೈಟ್ ಸೈಡಲ್ಲಿ ಒಂದು 3 ಎಲಿಫೆಂಟ್ಸ್, ಲೆಫ್ಟ್ ಸೈಡಲ್ಲಿ ಒಂದು 3 ಎಲಿಫೆಂಟ್ಸ್ನ ಹಾಕಿ ಅಂತೂ ಇನ್ನೂ ಹೈ ಲುಕ್ನ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಅಂತಲೇ ಹೇಳ್ಬೋದು. ಸಿಂಗಲ್ ಪಿನ್ ಏನಾದರೂ ಮಾಡ್ಕೊಬಿಟ್ಟು ಸ್ಯಾರಿನ ಈ ಹಾರನ ಹಾಕೋತು ಅಂದರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರದ್ದು ಒಂದೊಂದು ಜಾಯಿಂಟ್ನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸ್ ಮಾತ್ರ 100 out of 100 ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಕ್ಯೂಟ್ ಸ್ಮಾಲ್ ಜುಮ್ಕಾ ಕೊಟ್ಟಿದ್ದಾರೆ, ಲಕ್ಷ್ಮಿದು, ಸಾರಿ ಜುಮ್ಕಾ ಅಲ್ಲ, ಇಯರಿಂಗ್ಸ್, ಪುಟ್ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಬಟ್ ಈ ಲಾಂಗ್ ಹಾರಾಗೆ ಇದು ಪುಟ್ ಇಯರಿಂಗ್ಸ್ ಆಯಿತು. ಬೇಡ ಅಂದರೆ ನೀವು ವೈಟ್ ಪರ್ಲ್ಸಲ್ಲಿ ಯಾವ್ದಾದ್ರು ಜುಮ್ಕಾ ಇದ್ದರೆ ವೇರ್ ಮಾಡ್ಬೋದು. ಬೇಡ ನಾವು ಸಿಂಪಲ್ಲಾಗಿ ವೇರ್ ಮಾಡ್ತೀವಿ ಅಂದರೆ ಈ ಇಯರಿಂಗ್ಸ್ನೇ ಯೂಸ್ ಮಾಡಿಕೊಂಡು ನೀವು ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೋಡ್ತಾ ಇದ್ದೀರಲ್ವ, ಇದಕ್ಕೂ ಅಷ್ಟೇ ಲಕ್ಷ್ಮಿ ಇಯರಿಂಗ್ಸ್ಗೆ ಒಂದು ಚಿಕ್ಕದಾಗಿ ಒಂದು ಪರ್ಲ್ಸ್ನ ಹಾಕಿದ್ದಾರೆ, ಎರಡಕ್ಕೂ.
ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 240 ಸಮಥಿಂಗ್. ನಿಜವಾಗ್ಲೂ ಶಾಕ್ ಆಗುತ್ತೆ ಅಲ್ವಾ, ಜಸ್ಟ್ 240 250ಕ್ಕೆಲ್ಲ ಈ ಥರ ಇಷ್ಟು ಲಾಂಗ್ ಮತ್ತು ಇಷ್ಟು ಗ್ರ್ಯಾಂಡಾಗಿರೋ ಹಾರ ಸಿಗುತ್ತೆ ಅಂದರೆ, ನಾನು ಆ್ಯಕ್ಚುಲಿ ಇದನ್ನ ಬೈ ಮಾಡಿದಾಗ ಜಸ್ಟ್ ಇಷ್ಟೇ ಅಮೌಂಟ್ ಇದೆ ಹೇಗಿರುತ್ತೋ ಏನೋ ಅಂತ ಭಯದಲ್ಲೇ ಬೈ ಮಾಡಿದೆ. ಬಟ್ ಇದನ್ನು ತಗೊಂಡ್ಮೇಲೆ ತುಂಬಾ ಖುಷಿ ಆಯಿತು ನನಗೆ. ಚಾನಲ್ ಕೂಡ ಅಷ್ಟೇ ತುಂಬ ಜನ ಪರ್ಚೇಸ್ ಮಾಡಿ ಅದರದ್ದು ರಿವ್ಯೂಸ್ನ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರಿವ್ಯೂಸ್ನು 4 ಸ್ಟಾರ್ ಮೇಲೇ ಇದೆ. ತುಂಬಾ ಚೆನ್ನಾಗಿದೆ ಇದು. ನಿಮಗೂ ಬೇಕು ಅಂತ ಅನಿಸಿದ್ರೆ ಸೇಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿಕೊಂಡು ಬೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಆ್ಯಂಡ್ ಲಾಸ್ಟ್ ಒನ್ ಇದು ಲಾಂಗ್ ನೆಕ್ ಪೀಸ್. ಸೇಮ್ ಈಗ ಏನು ತೋರಿಸ್ದೆ ಆ ಥರ ಲಾಂಗಲ್ಲಿ ಬರುತ್ತೆ, ಇದು ಅಷ್ಟು ಲೆಂತ್ನಲ್ಲಿ ಬರುತ್ತೆ. ಇದಕ್ಕೆ ಲಕ್ಷ್ಮಿ ಪೆಂಡೆಂಟ್ನ ಹಾಕಿದ್ದಾರೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಬಟ್ ಇದು ಮ್ಯಾಟ್ ಗೋಲ್ಡ್ ಅಲ್ಲ, ಮಾಮೂಲಿ ಗೋಲ್ಡ್ ಫಿನಿಷಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ಪೆಂಡೆಂಟ್ ತುಂಬಾ ಬಿಗ್ ಆಗಿನೂ ಕೂಡ ಇದೆ. ಆ್ಯಕ್ಚುಲಿ ಇದು ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಬಾಲ್ ಟೈಪಲ್ಲಿ ಮಾಡಿದ್ದಾರೆ. ಅದು ಸಿಂಪಲ್ ಆಗಿದ್ರೂ ಹೈ ಲುಕ್ನ ಪೆಂಡೆಂಟೇ ಕ್ರಿಯೇಟ್ ಮಾಡಿಬಿಡುತ್ತೆ, ಅಷ್ಟು ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಇದಕ್ಕೆ ಹುಕ್ಕು ಕೂಡ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೀವು ಬೇಡ ಅಂತಂದರೆ ಎಕ್ಸ್ಟ್ರಾ ಹುಕ್ನ ಪರ್ಚೇಸ್ ಮಾಡಿ, ಸೇಮ್ ಹೇಳಿದ್ನಲ್ವ ಆಗಲೇ ಆ ಥರ ಎಕ್ಸ್ಟ್ರಾ ಹುಕ್ನ ಪರ್ಚೇಸ್ ಮಾಡಿ ಹಾಕೋಬೋದು. ಇಲ್ಲ ನಮಗೆ ಬೇಡ ಚೈನ್ ಬೇಕು ಅಂದರೆ ಚೈನ್ ಟೈಪಲ್ಲೂ ಸಿಗುತ್ತೆ, ಅದನ್ನು ಕೂಡ ವೇರ್ ಮಾಡ್ಬೋದು. ಇದ್ರದ್ದು ಸೇಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ನಾನು ಹೇಳಿದೆ ಅಂದ್ಬಿಟ್ಟು ನೀವು ತಗೊಂಡೆ ಅಂತ ಎಲ್ಲ ಇದು ಮಾಡಬೇಡಿ. ನೀವೇ ಅಲ್ಲಿ ಓಪನ್ ಮಾಡಿ ಲಿಂಕ್ನ ನೋಡಿ ರಿವ್ಯೂಸ್ ಏನಿರುತ್ತೆ ಅದನ್ನ ನೋಡಿಬಿಟ್ಟು ಬೇಕಾದರೆ ತಗೊಳ್ಳಿ. ನಾನು ಅಷ್ಟೇ ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟ್ ರಿವ್ಯೂಸ್ನ ನೋಡಿಬಿಟ್ಟು ಆಮೇಲೆ ನಾನು ಏನಿದ್ರು ಪರ್ಚೇಸ್ ಮಾಡೋದು. ಇದಕ್ಕೂ ಅಷ್ಟೇ ಜಾಯಿಂಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ಜಾಯಿಂಟ್ನೂ ಅಷ್ಟೇ ತುಂಬಾ ಹೈ ಕ್ವಾಲಿಟಿನಲ್ಲಿ ಜಾಯಿಂಟ್ ಹಾಕಿ ಇದನ್ನ ರೆಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವೇರ್ ಮಾಡಿದ್ರೆ ಅಂತೂ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಇದು. ಲಕ್ಷ್ಮಿ ಪೆಂಡೆಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹೆಣ್ಮಕ್ಳಿಗೆಲ್ಲ ಒಂದು ಆಸೆ ಇರುತ್ತೆ, ಈ ಡ್ರೆಸ್ಗೆ ಇದೊಂದು ಜ್ಯುವೆಲ್ರಿ, ಆ ಡ್ರೆಸ್ಗೆ ಅದೊಂದು ಜ್ಯುವೆಲ್ರಿ ಅಂತ. ಎಲ್ಲ ಡ್ರೆಸ್ಗೂ ಒಂದೊಂದು ಜ್ಯುವೆಲ್ರಿ ಬೇಕು ಅಂತ ಅನಿಸ್ತಿರುತ್ತೆ. ಒಂದು ಇಯರಿಂಗ್ಸ್ ಸಪ್ರೇಟ್ ಬೇಕು, ಬ್ಯಾಂಗಲ್ ಸಪ್ರೇಟ್ ಬೇಕು ಅಂತ ಎಲ್ಲದಕ್ಕೂ ಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲ ಹೆಣ್ಮಕ್ಳಲ್ಲೂ. ಹಾಗೆ ಕೂಡ ನನಗೂ ಆಸೆ ಒಂದೊಂದು ಡ್ರೆಸ್ಗೂ ಒಂದೊಂದು ಜ್ಯುವೆಲ್ರಿ ಬೇಕು ಅಂತ. ಆದರೆ ಎಲ್ಲಿ ಬೈ ಮಾಡೋಕ್ಕಾಗುತ್ತೆ, ತುಂಬ ಕಾಸ್ಟ್ಲಿ ಅನ್ನೋರಿಗೆಲ್ಲ ಈ ಮೀಶೋ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇಷ್ಟು ಕಡಿಮೆ ಬಜೆಟಲ್ಲಿ ನಾವು ಇಷ್ಟೆಲ್ಲ ಐಟಮ್ಸ್ನ ಪರ್ಚೇಸ್ ಮಾಡ್ಬೋದು ಅಂದರೆ ಕೆಲವೊಂದ್ಸರಿ ನಂಬೋಕ್ಕೇ ಆಗಲ್ಲ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಕ್ಯೂಟಾಗಿ ಒಂದು ಜುಮ್ಕಾ ಕೂಡ ಕೊಟ್ಟಿದ್ದಾರೆ. ಲಕ್ಷ್ಮಿಯಲ್ಲಿ ಜುಮ್ಕಾನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಾವು ವೇರ್ ಮಾಡೋ ಜ್ಯುವೆಲ್ಸ್ ಎಲ್ಲ ಲಕ್ಷ್ಮಿ ಪೆಂಡೆಂಟಲ್ಲೇ ಇರುತ್ತೆ. ಯಾಕಂದರೆ ಲಕ್ಷ್ಮಿಗಿಂತ ಇನ್ಯಾವುದೂ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಲಕ್ಷ್ಮಿನಲ್ಲೇ ಡಿಸೈನ್ ಮಾಡಿರ್ತಾರೆ. ಆ್ಯಂಡ್ ಲಕ್ಷ್ಮಿ ಪೆಂಡೆಂಟಿಂದ ಐ ಥಿಂಕ್ ಎಲ್ಲ ಗ್ರ್ಯಾಂಡಾಗಿಯೇ ಕಾಣುತ್ತೆ ಅಂತ ಅಂದ್ಕೊತೀನಿ. ಈ ಜುಮ್ಕನ್ನು ಜ್ಯುವೆಲ್ರಿನೂ ಒಟ್ಟಿಗೆ ಹಾಕ್ಕೊಂಡ್ರೆ ಅಂತೂ ಬೇರೆ ಏನು ಎಕ್ಸ್ಟ್ರಾ ಜ್ಯುವೆಲ್ಸ್ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಇವೆರಡರಿಂದನೇ ಅಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇರುತ್ತೆ. ಇನ್ನು ಬೇರೆ ಜ್ಯುವೆಲ್ರಿ ಎಲ್ಲ ಬೇಕು ಅಂತಲೇ ಅನಿಸಲ್ಲ. ಆ್ಯಂಡ್ ನೋಡಿದ್ರಿ ಅಲ್ವಾ, ಇದಕ್ಕೆಲ್ಲ ನಾವು 100/100ನೇ ಕೊಟ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನೀವು ಬೇಕು ಅಂತ ಅಂದರೆ ಹೋಗಿ ಲಿಂಕ್ನ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.